ಕನಕಗಿರಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಯ ಲಂಚಾವತಾರ ನಡೆದಿದ್ದು ಮುಖ್ಯಾಧಿಕಾರಿ ಲಕ್ಷ್ಮಣ್ ಲಂಚಾವತಾರದ ಆಡಿಯೋ ಇದೀಗ ವೈರಲ್ ಆಗಿದೆ. ಮೂರು ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಮುಖ್ಯಾಧಿಕಾರಿ ಲಕ್ಷ್ಮಣ್ ಲಂಚಾವತಾರದ ಆಡಿಯೋ ಫುಲ್ ವೈರಲ್ ಆಗಿದೆ. 3 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಕನಕಗಿರಿ ಪಟ್ಟಣದ ವ್ಯಕ್ತಿಯೋರ್ವರ ಜೊತೆ ಮಾತನಾಡಿದರೆ ಲಕ್ಷ್ಮಣ್ 3 ಲಕ್ಷ ಬೇಕು, ಯಾವಾಗಲಾದರೂ ಅದನ್ನು ಸರಿ ಮಾಡೋಣ ಅಂದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಲಕ್ಷ್ಮಣ್ ವಿಡಿಯೋ ವೈರಲ್ ಆಗಿದೆ. ಈ ವೇಳೆ ಅಧಿಕಾರಿ ವಜಾಗೆ ಪಟ್ಟಣ ಪಂಚಾಯತ್ ಸದಸ್ಯರು ಆಗ್ರಹ ಮಾಡಿದ್ದಾರೆ. ಪಟ್ಟಣ ಪಂಚಾಯತ್ನ ಲಂಚಾವತಾರದ ಆಡಿಯೋ ಭಾರೀ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಲಕ್ಷ್ಮಣ್ ಹಣಕ್ಕೋಸ್ಕರ ಬೇಡಿಕೆ ಇಟ್ಟಿರುವಂತಹ ಒಂದು ಆಡಿಯೋ ಇದೆ, ಕೇಳೋಣ ಬನ್ನಿ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನನ್ನ ಅಂಡರ್ಸ್ಟ್ಯಾಂಡಿಂಗ್ ಅದಷ್ಟೇ. ಸರ್ 3 ಲಕ್ಷ ಸರ್. 3 ಲಕ್ಷ ಬೇಕು ಸರ್. 3 ಬೇಕು ಸರ್. ಬಟ್ ಅದು ನಿನ್ನ ಸಾಲ ಅಂತ ತಿಳ್ಕೊ, ನಾನು ಇನ್ನು ಯಾವ್ದ್ರಾಗ ಲೇಔಟ್ನಾಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋ ಅಷ್ಟೇ. ಅದು ನನ್ ನಿನಗೆ ಬಿಟ್ಟು ಯಾರಿಗೂ ಗೊತ್ತಾಗ್ಬಾರ್ದು ಅಷ್ಟೇ. ಮತ್ತೆ ಈಗ ಹೇಳಕತ್ತೆ ನೋಡಿ, ಆಯ್ತು ಸರ್. ಆಯ್ತು ಸರ್. ಥರ್ಡ್ ಪರ್ಸನ್ ಯಾರಿಗೂ ಗೊತ್ತಾಗ್ಬಾರ್ದು. ಆಯ್ತು ಸರ್. ಓಕೆ ಆಯ್ತಾ? ಸರ್ ಬರುತ್ತೆ ಸರ್. ಆಮೇಲೆ ಬಿಟ್ಟಕ್ಕೆ ಇಲ್ಲ, ನಾನು ಊರ್ ಕಡೆ ಬಂದೀನಿ. ಸರ್. ಸ್ವಲ್ಪ ಸಾಧ್ಯ ಆಯ್ತಾ ನೋಡು, ಸೋಮವಾರ ಇಲ್ಲ ನಾಳೆ ಬಾ ಅಂದ್ರೆ ಬೇಕಾ ನಾನು ನಾಡ್ದು ಬರ್ತೀನಿ, ಸಂಡೇ ದಿವಸ. ಸರ್. ಸರ್ ಮಾತಾಡೋದಂತೆ. ಸಂಡೇ ನಮ್ದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಐತೆ. ಸರ್. ಮತ್ತೆ ಅವತ್ತು ಬಂದು ಹೋಗಂದ್ರೆ ಬಂದು ಹೋಗ್ತೀನಿ. ಸ್ವಲ್ಪ ನನಗೆ ಸೋಮವಾರ ಅಡ್ಜಸ್ಟ್ ಆಯ್ತಿದ್ರೆ ಅನುಕೂಲ ಆಗುತ್ತೆ ಸ್ವಲ್ಪ. ನೋಡ್ತೀನಿ ಸರ್, ಎಷ್ಟು ಅಡ್ಜಸ್ಟ್ ಮಾಡ್ತೀನಿ. ನೋಡ್ ಮಂಜು ಪ್ಲೀಸ್. ಓಕೆ, ಲೇಔಟ್ನಾಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನನ್ನ ಅಂಡರ್ಸ್ಟ್ಯಾಂಡಿಂಗ್ ಅದಷ್ಟೇ. ಸರ್ 3 ಲಕ್ಷ ಸರ್. 3 ಲಕ್ಷ ಬೇಕು ಸರ್. 3 ಬೇಕು ಸರ್. ಬಟ್ ಅದು ನಿನ್ನ ಸಾಲ ಅಂತ ತಿಳ್ಕೊ, ನಾನು ಇನ್ನು ಯಾವ್ದ್ರಾಗ ಲೇಔಟ್ನಾಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋ ಅಷ್ಟೇ. ಅದು ನನ್ ನಿನಗೆ ಬಿಟ್ಟು ಯಾರಿಗೂ ಗೊತ್ತಾಗ್ಬಾರ್ದು ಅಷ್ಟೇ. ಮತ್ತೆ ಈಗ ಹೇಳಕತ್ತೆ ನೋಡಿ, ಆಯ್ತು ಸರ್. ಆಯ್ತು ಸರ್. ಥರ್ಡ್ ಪರ್ಸನ್ ಯಾರಿಗೂ ಗೊತ್ತಾಗ್ಬಾರ್ದು. ಆಯ್ತು ಸರ್. ಓಕೆ ಆಯ್ತಾ? ಸರ್ ಬರುತ್ತೆ ಸರ್. ಆಮೇಲೆ ಬಿಟ್ಟಕ್ಕೆ ಇಲ್ಲ, ನಾನು ಊರ್ ಕಡೆ ಬಂದೀನಿ. ಸರ್. ಸ್ವಲ್ಪ ಸಾಧ್ಯ ಆಯ್ತಾ ನೋಡು, ಸೋಮವಾರ ಇಲ್ಲ ನಾಳೆ ಬಾ ಅಂದ್ರೆ ಬೇಕಾ ನಾನು ನಾಡ್ದು ಬರ್ತೀನಿ, ಸಂಡೇ ದಿವಸ. ಸರ್. ಸರ್ ಮಾತಾಡೋದಂತೆ. ಸಂಡೇ ನಮ್ದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಐತೆ. ಸರ್. ಮತ್ತೆ ಅವತ್ತು ಬಂದು ಹೋಗಂದ್ರೆ ಬಂದು ಹೋಗ್ತೀನಿ. ಸ್ವಲ್ಪ ನನಗೆ ಸೋಮವಾರ ಅಡ್ಜಸ್ಟ್ ಆಯ್ತಿದ್ರೆ ಅನುಕೂಲ ಆಗುತ್ತೆ ಸ್ವಲ್ಪ. ನೋಡ್ತೀನಿ. ಇದು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಲಕ್ಷ್ಮಣ್ ಮಾನ ಮರ್ಯಾದೆ ಬಿಟ್ಟು ನಾಚಿಕೆಗೆಟ್ಟು ಹಣಕ್ಕೋಸ್ಕರ ಕೈಯೊಡೆದುವಂತಹ ಒಂದು ಹೀನ ಸಂಸ್ಕೃತಿ ಬೆಳೆಸ್ಕೊಂಡಿರುವಂಥದ್ದು. ಪಟ್ಟಣ ಪಂಚಾಯತ್ನ ಮುಖ್ಯಾಧಿಕಾರಿ 3 ಲಕ್ಷಕ್ಕೆ ಬೇಡಿಕೆ ಇಡ್ತಾರೆ ಒಬ್ಬ ಮಂಜು ಅನ್ನುವಂಥ ವ್ಯಕ್ತಿಯ ಬಳಿ ಅಂತಂದರೆ ನಿಜಕ್ಕೂ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಮತ್ತೊಂದಿಲ್ಲ. ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಂಬಳ ಬರಲ್ವೇನ್ರಿ ನಿಮಗೆ? ತಿಂಗಳ ಲಂಚಕ್ಕೆ ಕೈ ಹೊಡ್ತಿರಲ್ಲ, ನಾಚಿಕೆ ಆಗಬೇಕು ನಿಮಗೆಲ್ಲ. ದಿನಮಾನಗಳಲ್ಲಿ ನಮ್ಮ ಪಟ್ಟಣ ಪಂಚಾಯಿತಿಯ ಒಂದು ಅವ್ಯವಹಾರ ಅಂತಲೂ ಹೇಳ್ಬೋದು ಇದು. ಯಾಕಂದರೆ ಇಲ್ಲಿನ ಮುಖ್ಯಾಧಿಕಾರಿ ಆಗಿರ್ತಕ್ಕಂಥ ಲಕ್ಷ್ಮಣ್ ಕಟ್ಟಿಮನಿ ಅವರು ಒಬ್ಬ ಲೇಔಟ್ ಓನರ್ ಹತ್ರ ಮಾತಾಡ್ತಾರೆ. 3 ಲಕ್ಷವನ್ನು ಬೇಡಿಕೆ ಇಡ್ತಾರೆ ಅವರು, ಯಾವುದರಲ್ಲಿ ಆದರೂ ಅಡ್ಜಸ್ಟ್ ಮಾಡೋಣ ಅಂತೇಳಿ. ಆ 3 ಲಕ್ಷ ಆಡಿಯೋ ಏನಿದೆಯಲ್ಲ, ಇಡೀ ಊರು ತುಂಬ ಹರಿದಾಡ್ತಾ ಇದೆ. ಹಿಂಗೆ ಆದರೆ ಪಟ್ಟಣ ಪಂಚಾಯಿತಿಯ ಮರ್ಯಾದೆ ಅನ್ನೋದು ಜನರು ಎಳ್ಕಾಳಷ್ಟು ಕೊಡಲಾರ್ದ ಒಂದು ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಈಗಲಾದರೂ ಎಷ್ಟು